ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಪಲ್ಯ ಯಾವ ಥರ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ರುಚಿಕರವಾಗಿ ಮಾಡ್ಬೋದು. ತುಂಬ ಜನಕ್ಕೆ ಇದು ಇಷ್ಟನೇ ಆಗಲ್ಲ ಪಲ್ಯ, ಯಾಕಂದರೆ ತುಂಬ ಕಹಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಯಾರಿಗೂ ಇಷ್ಟ ಆಗಲ್ಲ. ಬಟ್ ನಾನು ಇಷ್ಟ ಆಗೋ ಥರ ಪಲ್ಯ ಮಾಡಿ ತೋರಿಸ್ತೀನಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಸ್ವಲ್ಪನೂ ಕಹಿ ಅನ್ನೋದೇ ಇರೋದಿಲ್ಲ, ಆ ಥರ ಮಾಡ್ಬೋದು. ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ. ವೀಕ್ಲಿ 1 ಟೈಮ್ ಆದರೂ ಈ ಪಲ್ಯ ಮಾಡ್ಕೊಂಡು ತಿನ್ನಿ. ಇಲ್ಲಾಂದರೆ ಮಿಕ್ಸರ್ಗೆ ಹಾಕ್ಕೊಂಡು ಡೈಲಿ 1 ಗ್ಲಾಸ್ ಹಾಗಲಕಾಯಿ ರಸ ಮಾಡ್ಕೊಂಡಾದರೂ ಕುಡಿಬೋದು. ತುಂಬ ಕಂಟ್ರೋಲ್ ಮಾಡುತ್ತೆ ಶುಗರು. ಶುಗರ್ ಇಲ್ಲದೇ ಇರೋರು ತಿಂತಾ ಇರಬೇಕು, ಆವಾಗವಾಗ ತಿಂತಾ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು 1/4 kg ಹಾಗಲಕಾಯಿನ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಕಹಿ ಅಂಶ ಎಲ್ಲ ಹೋಗುತ್ತೆ. ಮತ್ತು ಇದಕ್ಕೆ ಏನೇನು ಮಸಾಲ ಹಾಕಬೇಕು ಅಂತಂದರೆ, ಒಬ್ಬೊಬ್ಬರು ಮಸಾಲ ರುಬ್ಬಲ್ಲ, ಹಾಗೆ ಮಾಡಿಬಿಡ್ತಾರೆ ಒಗ್ಗರಣೆ ಹಾಕ್ಬಿಟ್ಟು. ಅದಕ್ಕೆ ಅದು ಸ್ವಲ್ಪ ಕಹಿ ಅನಿಸುತ್ತೆ. ಸೊ ಈ ಥರ ಒಗ್ಗರಣೆ ಇದು ಮಸಾಲ ರೆಡಿ ಮಾಡಿಕೊಂಡು ಮಾಡಿದರೆ ಇದು ಕಹಿ ಇರೋದಿಲ್ಲ. ಏನೇನು ಹಾಕಬೇಕು ಮಿಕ್ಸರ್ಗೆ ಅಂತಂದರೆ, 1 ಕಪ್ಪಷ್ಟು ಶೇಂಗಾ, ಆಮೇಲೆ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕಿ, ಇಲ್ಲಾಂದರೆ ಕಾಯಿ ಹಾಕಿ, 2 ಟೀ ಸ್ಪೂನು ಖಾರದ ಪುಡಿ, 1 ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಎಲ್ಲನೂ ಸ್ವಲ್ಪ ಸ್ವಲ್ಪ ಅಂದರೆ 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಎಲ್ಲನೂ ಹಾಕ್ಕೊಳ್ಳಿ. ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಇದನ್ನೆಲ್ಲ ಮಿಕ್ಸರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಧನಿಯಾ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಹಾಗಲಕಾಯಿ ಪಲ್ಯಗೆ ಮೇನಾಗಿ ಹುಣಸೆಹಣ್ಣು, ಬೆಲ್ಲ, ಆಮೇಲೆ ಶೇಂಗಾ ಬೀಜ ಹಾಕಿದ್ರೇ ಕಹಿ ಅಂಶ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಹಾಕಿ ಈ ಥರ ಒಂದು ಚಿಕ್ಕದಾಗಿ ಒಂದು ಮಸಾಲ ರುಬ್ಬಿ ಒಗ್ಗರಣೆಗೆ ಹಾಕಿಬಿಟ್ರೆ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ಹೇಗಿದೆ ಅಂತ. ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 2ರಿಂದ 3 ಈರುಳ್ಳಿ, ಆಮೇಲೆ 2ರಿಂದ 3 ಟೊಮೊಟೊ, ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ತುಪ್ಪ ಹಾಕೋದಾದರೆ ತುಪ್ಪ ಹಾಕ್ಬೋದು. ಎಣ್ಣೆ, ಸಾಸಿವೆ, ಜೀರಿಗೆ, 1 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಇಷ್ಟ ಹಾಕಿ, ಆಮೇಲೆ ಈರುಳ್ಳಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೊಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ, ಇದಿಷ್ಟನ್ನು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡಿಬಿಟ್ಟು, ಆಮೇಲೆ ರುಬ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಲೇ ಕುದಿಬೇಕದು. ಸ್ವಲ್ಪ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕಿ, ಮಸಾಲ ಹಾಕ್ತಿರಲ್ವ, ಹಾಕಿ ಒಂದು 5 ನಿಮಿಷ ಕುದಿಸಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ಆಮೇಲೆ ಟೇಸ್ಟ್ ನೋಡಿ. ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರ ಕಮ್ಮಿ ಅನಿಸಿದರೆ ಸ್ವಲ್ಪ ಲೈಟಾಗಿ ಖಾರದ ಪುಡಿ ಹಾಕ್ಕೊಂಡು ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಅನ್ನೋದೇ ಇರೋದಿಲ್ಲ. ಒಬ್ಬೊಬ್ರಿಗೆ ಇದು ಹಾಗಲಕಾಯಿ ಪಲ್ಯ ಅಂದರೆ ಅವತ್ತು ಊಟನೇ ಮಾಡೋದಿಲ್ಲ, ಯಾಕಂದರೆ ವಿಷ ಇರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ನಾವು ಮನೇಲಿ ಮಾಡ್ಕೊಂಡು ತಿನ್ನಲೇಬೇಕಲ್ವಾ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಥರ ಎಲ್ಲ ತಿಂತಾನೆ ಇರಬೇಕು. ತಿನ್ನಲಿಲ್ಲ ಅಂದರೆ ಹೆಂಗೆ? ಆರೋಗ್ಯನೂ ಚೆನ್ನಾಗಿರಬೇಕು. ಈ ಥರ ಹಾಗಲಕಾಯಿ ವಿಷ ಇರುತ್ತೆ ಅಂತ ತಿನ್ನೋದು ಇಲ್ಲ, ಎರಡೂ ಬೇಕು ಅಂದರೆ ಆಗಲ್ಲ. ಸೊ ನೋಡಿ, ಇದು ಎಣ್ಣೆಲಿ ಈ ಥರ ಫ್ರೈ ಆಗಿದೆ. ಫ್ರೈ ಆಗಿ ರುಬ್ಕೊಂಡಿರುವಂತಹ ಮಸಾಲಾನ ಮಿಕ್ಸ್ ಮಾಡಿ, ಇಷ್ಟೇ ಮಿಕ್ಸ್ ಮಾಡಿ ಇದೊಂದು 5 ನಿಮಿಷ ಕುದಿಯೋಕೆ ಬಿಡಿ. ಆಮೇಲೆ 1 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಫ್ರೈ ಆಗಿರುವಂತಹ ಹಾಗಲಕಾಯಿನ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹುಣಸೆಹಣ್ಣು ಏನಾದರೂ ಕಮ್ಮಿ ಹಾಕ್ಕೊಂಡಿದ್ರೆ, ಹುಳಿ ಕಮ್ಮಿ ಅನ್ನಿಸ್ತು ಅಂದರೆ ಒಂದು ಅರ್ಧ ಈರುಳ್ಳಿ, ಇದು ನಿಂಬೆ ರಸ ಹಿಂಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಒಂದು ಸ್ಪೂನಷ್ಟು ಕುರ್ಸನ್ ಪುಡಿ ಹಾಕಿ. ಕುರ್ಸನ್ ಪುಡಿ ಮಿಕ್ಸರಿಗೆ ಹಾಕ್ತಿರಲ್ವ, ಮಸಾಲ ರುಬ್ಕೋಬೇಕಾದ್ರೆ ಮಿಕ್ಸ್ ಮಾಡಬೇಡಿ. ಸಪ್ರೇಟಾಗಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಕುರ್ಸಾನಿ ಪುಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಈ ಥರ ಕುದಿಬೇಕು. ಚೆನ್ನಾಗಿ ಕುದ್ರೆ ಅದು ವಾಸನೆ ಎಲ್ಲ ಹೋಗುತ್ತೆ, ಹಸಿ ವಾಸನೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಯಿತು ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.